ಆನಂದ್ ನೋಡಿ, ನಿಮ್ ನಡವಳಿಕೆ ನನಗ್ ಸ್ವಲ್ಪ ಕೂಡ ಇಷ್ಟನೇ ಆಗ್ತಾ ಇಲ್ಲ. ನನ್ ಮಾತು ಅಂದ್ರೆ ನಿಮ್ಗೆ ಸ್ವಲ್ಪ ಕೂಡ ಮರ್ಯಾದೆನೇ ಇಲ್ಲ ಅಲ್ವಾ? ಅಂತ ತಪ್ಪು ನನ್ನಿಂದ ಏನಾಗಿದೆ ವಸಂತ? ಏನಾದ್ರೂ ತಪ್ಪಾಗಿರೋ ಹೇಳಿ, ತಿದ್ಕೋತೀನಿ. ಇನ್ನೇನಾಗ್ಬೇಕು ಹೇಳಿ? ನಾನು ಎಷ್ಟು ದಿನ ಹೇಳಿದ್ದೀನಿ ಈ ಫ್ಯಾಕ್ಟ್ರಿಗೆ ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ನೀವ್ ನೋಡಿದ್ರೆ ಈ ಕಾಕಿ ಬಟ್ಟೆ ಹಾಕೊಂಡು ಕೂಲಿ ಕಾರ್ಮಿಕರ ತರ ದುಡಿಯಕ್ ಹೋಗ್ತಿದ್ರಲ್ಲ, ಇದು ನಿಮ್ಗೆ ಸರಿಯಾಗಿ ಕಾಣ್ತಾ ಇದೆಯಾ? ಅದ ನಿಮ್ ಕೋಪ? ಬಡವಾ ನಿಮ್ ಮಡಗ್ದಂಗಿರೋ ಅನ್ನೋ ಹಾಗೆ ನಮ್ಮ ಇತಿಮಿತಿಲಿ ನಾವಿದ್ರೆ ಚಂದ. ನೀವು ಕೆಲಸ ಕೊಟ್ಟಿದ್ದೀರಾ, ಪ್ರಾಮಾಣಿಕತೆಯಿಂದ ನಡ್ಕೊಂಡು ನೀವು ಕೊಟ್ಟಿರೋ ಜವಾಬ್ದಾರಿನ ಉಳಿಸ್ಕೊಳ್ಳೋದೇ ನನ್ನ ಕರ್ತವ್ಯ. ನೋಡಿ, ನಿಮ್ ಗುಣ ನಡತೆ ಎಂತದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಲಾಕ್ಔಟ್ ಆಗ್ತಿದ್ದ ಫ್ಯಾಕ್ಟ್ರಿಗೆ ಹೊಸ ಜೀವ ತಂದ್ಕೊಟ್ರಿ. ಎಷ್ಟೋ ಜನ ಕೂಲಿ ಕಾರ್ಮಿಕರಿಗೆ ದಾರಿ ಮಾಡ್ಕೊಟ್ರಿ. ಈ ಸಮಾಜದಲ್ಲಿ ಒಬ್ಬ ಉತ್ತಮ ಗಣ್ಯ ವ್ಯಕ್ತಿಯಾಗಿ ಇವತ್ತು ನೀವು ಬಾಳ್ತಾ ಇದ್ದೀರಾ. ವಸಂತ, ನಿರ್ಗತಿಕನಾಗಿ ಬಂದ ನನ್ನ ಬಾಳಿಗೆ ಬೆಳಕು ನೀವಾದ್ರಿ. ಈ ಸಮಾಜದಲ್ಲಿ ಒಂದು ಉತ್ತಮ ಒಂದು ಸ್ಥಾನವನ್ನು ಕೊಟ್ಟು ಆ ಫ್ಯಾಕ್ಟರಿ ದುಡಿಮೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ನಿಮ್ಮ ಋಣದ ಭಾರನ ಈ ಜನ್ಮದಲ್ಲಿ ನಾನು ತೀರ್ಸಕ್ಕಾಗಲ್ಲ. ನಮ್ಮಿಬ್ರ ಮಧ್ಯೆ ಈ ಋಣದ ಭಾರ ಎಲ್ಲ ಬರ್ಬಾರ್ದು. ಅಂದ ಹಾಗೆ ನಿಮ್ಗೊಂದು ಸಂತೋಷವಾದ ವಿಚಾರ ಏನಪ್ಪಾ ಅಂದ್ರೆ, ಇಷ್ಟಲ್ಲೇ ಈ ಜಿಲ್ಲೆಗೆ ನಾನು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದೀರಾ? ತುಂಬಾ ಸಂತೋಷ ಆಗುತ್ತಿದೆ ವಸಂತ. ನೀವು ಈ ಟಗುರಿನ ಮುಟ್ಟಿ ಈ ಹೆಣ್ಣಿನ ಕುಲಕ್ಕೆ ಆದರ್ಶ ನಾರಿಯಾಗ್ಬಿಟ್ರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ಸಂತೋಷದ ವಿಚಾರ ಜೊತೆ ಇನ್ನೊಂದು ಸಂತೋಷದ ವಿಚಾರ ನಿಮ್ಮ ಹತ್ರ ಹೇಳ್ಬೇಕು. ಅದಕ್ಕೆ ನಿಮ್ ಸಹಕಾರ ಕೂಡ ತುಂಬಾ ಅತ್ಯಗತ್ಯ. ವಸಂತ, ಏನ್ ಈಗ ಮಾತಾಡ್ತಾ ಇದೀಯಾ? ಮಹಾಭಾರತದ ಕಥೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾದ, ಅದೇ ರೀತಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ನಾನ್ ಸಾರಥಿಯಾಗಿರ್ತೀನಿ. ಅದೇನು ಅಂತ ಧೈರ್ಯವಾಗಿ ಹೇಳಿ ವಸಂತ. ನೋಡಿ ಆನಂದ್, ನಾನು ನಿಮ್ಮನ್ನ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವಿದಕ್ಕೆ ಒಪ್ಕೊಂಡ್ರೆ ಎರಡು ಹೃದಯಗಳ ಶುಭ ಮಿಲನ ಆಗುತ್ತೆ. ಇದಕ್ಕೆ ಏನಂತೀರಾ? ವಸಂತ, ನೀವೆಲ್ಲಿ ನಾನೆಲ್ಲಿ? ನೀವು ಈ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರೋರು. ನಾನು ನನ್ನ ಅಣ್ಣ ಹೇಳ್ದ ಹಾಗೆ ಯಾವುದಕ್ಕೂ ಯೋಗ್ಯನಲ್ಲ. ನೋಡಿ, ನಿಮ್ ಗುಣ ನಡತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸಕಲ ಗುಣ ಸಂಪನ್ನರು. ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ರೆ ನಾನ್ ಜೀವನ ಪರ್ಯಂತ ಸಂತೋಷವಾಗಿರ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರೀತಿನ ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್, ದಯವಿಟ್ಟು ಒಪ್ಕೊಳ್ಳಿ. ವಸಂತ, ನಿಮ್ಮನ್ನ ಸಂತೋಷದಿಂದ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ. ಆದ್ರೂ ನನ್ನೊಂದು ಕಂಡೀಷನ್ ಇದೆ. ಕಂಡೀಷನ್? ಅದೇನಂತ ಹೇಳಿ. ನಾನು ನನ್ನ ಅಣ್ಣ ಮತ್ತು ಅತ್ತೆಗೆ ಒಪ್ಪಿಗೆ ಆಶೀರ್ವಾದ ಇಲ್ಲದೆ ಮದುವೆಯಾಗಲು ಸಾಧ್ಯವಿಲ್ಲ. ತಪ್ಪಿನ ಅರಿವು ಅವರಿಗಾಗಿ ಬಂದೇ ಬರ್ತಾರೆ ಅಂತ ಅಲ್ಲಿ ಕಾಯ್ತಾ ಇದ್ದೀನಿ. ಅವ್ರು ಬಂದು ಒಪ್ಕೊಂಡ್ರೆ ಮಾತ್ರ ಸಾಧ್ಯ. ಅಲ್ಲಿ ತನಕ ನೀವು ನನಗೋಸ್ಕರ ಕಾಯ್ತೀರಾ? ನಿಮ್ಗೋಸ್ಕರ ಯುಗ ಯುಗಗಳೇ ಬೇಕಾದ್ರೂ ಕಾಯ್ತಿದ್ರು. ಹೀಗಿರ್ಬೇಕಾದ್ರೆ ನಿಮ್ಮ ಅಣ್ಣ ಅಕ್ಕೆ ಸಿಗೋ ತನಕ ಕಾಯೋದಕ್ಕಾಗೋದಿಲ್ಲ ಅಂತ ಹೇಳ್ತೀನ. ಆಯ್ತು, ನಿಮ್ಮ ಅಣ್ಣ ಅಕ್ಕೆ ಸಿಕ್ಕಿದ ಮೇಲೆ ಅವ್ರ ಆಶೀರ್ವಾದ ಪಡ್ಕೊಂಡೆ ದಾಂಪತ್ಯ ಜೀವನಕ್ಕೆ ಕಾಲಿಡೋಣ, ಸರಿ ತಾನೆ? ಐ ಲವ್ ಯು ಅನಂತ್, ಐ ಲವ್ ಯು ಸೋ ಮಚ್. ನಿಮ್ಮಂತ ಸದ್ಗುಣತೆಯನ್ನ ಸತಿ ಸಾಧ್ವೇನಾಗಿ ಪ್ರೇರೇಪಣೆ ಮಾಡಿರುವ ಆ ದೇವರಿಗೆ ನನ್ನ ಕೋಟಿ ಕೋಟಿ ನಮನ. ನಾನು ನಿಮ್ಮಂತವ್ರನ್ನ ಗಂಡ ಪಡೆಯೋದಕ್ಕೆ ಆ ದೇವ್ರ ಆಶೀರ್ವಾದ ಮಾಡಿದ್ಯಲ್ಲ, ಆ ದೇವ್ರಿಗೆ ನನ್ನ ಕಡೆಯಿಂದ ಕೂಡ 100 ನಮನ ಸಲ್ಲಿಸ್ತೀನಿ.